ಮಾಡು 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 ಕರೆಕ್ಟ್ ಪ್ರಾಕ್ಟೀಸ್ ಮಾಡು. ಹಾ ಅದ ಹಾಗಲ್ಲ ಕಣೋ ಮಗ. ಈ ಗಂಡ ಹೆಂಡತಿ ಜಗಳದ ಮಧ್ಯೆ ಮೂರನೇ ವ್ಯಕ್ತಿ ಹೋಗ್ಬಾರ್ದು ಅಂತಾರೆ. ಅಪ್ಪಿ ತಪ್ಪಿ ಮಧ್ಯ ಹೋದ್ರೆ ಈ ರಸ್ತೆ ಬದಿ ಹಿಟ್ಟು ರುಬ್ದಂಗೆ ರುಬ್ಬ ಆಗ್ತಾರ ಕಣೋ. ಅದೆಲ್ಲ ನನಗ್ ಬೇಕೇನೋ? ಬೇಕು, ಬೇಕೇ ಬೇಕು. ಏನ್ ಮಗ, ರೋಡ್ ಮಧ್ಯೆ ಸರಿಯಾಗಿ ರುಬ್ಬಿಸ್ಕೊಳ್ಳೋದಾ? ಅಲ್ಲ ಸ್ವಾಮಿ, ನೋಡು, ಈಗ ನೀ ನನ್ನ ಫ್ರೆಂಡ್ ಆಗಲ್ಲ, ನಾನು ಹೆಂಡ್ತಿ. ಸಪ್ತಮಿಯ ಬ್ರದರ್ ಆಗಿ ಈಗಿರೋ ಸಮಸ್ಯೆನ ಬಗೆಹರಿಸೋ ಥರ ಮಾತಾಡಬೇಕು. ಆಗ ನೋಡು, ಸಪ್ತಮಿ ನೀನು ಹೇಳೋದು ಕರೆಕ್ಟ್ ಅನ್ಕೊಂಡು ಬೇರೆ ಮನೆ ಹೋಗೋದಕ್ಕೆ ಸೈಲೆಂಟಾಗಿ ಒಪ್ಕೋತಾಳೆ. ಏನಂತೆ ಕಳ್ಸೋಮಿ? ಮಗ ಅದು ಅಯ್ಯಲೇ, ಯಾವಾಗ ನೋಡಿದ್ರು ಒಳ್ಳೆ ಮೆಂಟ್ಲು ಥರ ಮಾತಾಡ್ತಿರ್ತೀಯಲ್ಲ, ಹೋಗಿ ಅದೇ ಥರ ಮಾತಾಡೋ. ಏನೋ ಮೆಂಟಲ್ಲ? ಅದು ಮೆಂಟ್ಲು ಥರ ಸೆಂಟಿಮೆಂಟಲ್ ಆಗಿ ಮಾತಾಡ್ತೀಯಲ್ಲ, ಹೋಗಿ ಅದೇ ಥರ ಮಾತಾಡೋ. ನೋಡು, ಒಳಗೋದ್ಮೇಲೆ ಯಾವ ಥರ ಮಾತಾಡೋ ಗೊತ್ತಾ? ನೀಟಾಗಿ ಕೇಳಿಸ್ಕೋ. ಏನು? ಇಷ್ಟೇ, ಇಷ್ಟು ಮಾತಾಡೋ. ಸಪ್ತಮಿ ಖಂಡಿತ ಒಪ್ಕೋತಾಳೆ. ಅರ್ಥ ಆಯ್ತಾ? ಕಳ್ಸು ಬಾ. ಮದ್ವೆ ಆದ್ಮೇಲಾದ್ರೂ ಇವ್ ನನ್ ಸುಮ್ನೆ ಬಿಡ್ತಾನಂತ ಅನ್ಕೊಂಡ್ರೆ ಇವ್ ನೋಡಿದ್ರೆ ಇಲ್ಲಿ ಕರ್ಕೊಂಬಂದು ಮೆದ್ಲಿಗೆ ಕೈ ಹಾಕ್ತಿದ್ದಾನಲ್ಲಪ್ಪ. ಏನಪ್ಪ ಮಾಡ್ಲಿ? ಏನೇ ಮಾಡ್ತಿದ್ಯಾ ಇನ್ನು ಇಲ್ಲೇ ನಿಂತ್ಕೊಂಡು? ಸಮಯ, ಸಪ್ತಮಿ ರೂಮಲ್ಲಿದ್ದಾಳೆ ಅನ್ಸುತ್ತೆ. ಹೋಗಿ ಶುರು ಹಚ್ಕೋ, ಓಕೆನಾ? ಫುಲ್ ಹಂಗೆ ಬೆಣ್ಣೆ ಹಚ್ಬಿಡು ಬಾ. ಮಗ, ನನ್ನ ಪರ್ಫಾರ್ಮೆನ್ಸ್ ನೋಡಿ ಆಸ್ಕರ್ ಅವಾರ್ಡ್ ಕೊಟ್ಬಿಡ್ಬೇಕು. ಆ ರೇಂಜಲ್ಲಿ ಆಕ್ಟಿಂಗ್ ಮಾಡ್ತೀನಿ, ನೋಡ್ತಾ ಇರೋ ಬಾ. ಬೋರ್ ಆಕ್ಟಿಂಗ್ ಮಾಡಿ ನೀಗೀಗ ಕಣಲ್ಲೋ ಸ್ವಾಮಿ. ಲೋ ಬರಲೈ. ಸರಿ ಇಲ್ಲ, ಸರಿ ಇಲ್ಲ, ಸರಿಯೇ ಇಲ್ಲ. ಏಯ್, ಸರಿ ಇಲ್ಲ ಕಣೋ, ಸರಿ ಇಲ್ಲ ಮಗ. ನೀ ನಡ್ಕೊಂತಿರೋ ರೀತಿ ಒಂದು ಚೂರು ಸರಿ ಇಲ್ಲ. ಸಪ್ತಮಿ ಸಿಸ್ಟರ್ ಪರವಾಗಿ ಯಾರಿಲ್ಲ ಅನ್ಕೊಂಡಿದ್ಯಾ? ನಾನು ಅವ್ರ ಅಣ್ಣ ಸ್ಥಾನದಲ್ಲಿದ್ದೀನಿ. ನಿನ್ನ ಆಮೇಲೆ ವಿಚಾರಿಸ್ಕೊಂತೀನಿ, ನೋಡ್ತಾ ಇರು. ನನ್ ಮೊಮ್ಮಗನೇ ಎದುರಿಸೋ ಅಷ್ಟು ಧೈರ್ಯ ಬಂತೇನೋ ನಿನ್ಗೆ? ಅಜ್ಜಿ, ಹಲೋ ಮೈಕ್ ಟೈಸನ್ ಅಜ್ಜಿ. ನಿಮ್ಮ ಮೊಮ್ಮಗ ಮಾಡಿರೋ ತಪ್ಪು ತಪ್ಪು ತಪ್ಪು. ಬೇರೆ ಮನೆ ಮಾಡ್ಕೊಂಡು ಹೋಗಕ್ ಇಷ್ಟ ಇಲ್ಲ ಅಂದ್ರು ಬಲವಂತ ಮಾಡ್ತಿರೋದು ಯಾಕೆ ಅಂತ ಕೇಳೋಕ್ ಬಂದಿದ್ದೀನಿ. ಸಪ್ತಮಿ ಸಿಸ್ಟರ್ಗೆ ಅಣ್ಣನಾಗಿ ನಾನಿದ್ದೀನಿ. ಇಲ್ಲಿ ಯಾವುದೇ ದೌರ್ಜನ್ಯ ಆಗಕ್ಕೆ ನಾನು ಬಿಡಲ್ಲ ಬಿಡಲ್ಲ ಬಿಡಲ್ಲ. ಥ್ಯಾಂಕ್ ಯು. ಬ್ರದರ್, ನೀರ್ ಕುಡಿರಿ. ಅಯ್ಯಯ್ಯೋ, ಸಿಸ್ಟರು ನನ್ಗೆ ನೀರ್ ಕುಡ್ಸೋ ತರ ಇದಾರಲ್ಲ. ನಾನೊಂದ್ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಹೇಳಿ ಸಿಸ್ಟರ್. ನಿಮ್ ಫ್ರೆಂಡು ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದಾರಲ್ಲ, ಈ ವಿಷಯ ನಿಮಗ್ ಮುಂಚೆ ಗೊತ್ತಿತ್ತಾ ಇಲ್ಲ ಗೊತ್ತಿರ್ಲಿಲ್ವಾ? ನಿಜವಾಗ್ಲೂ ಸಿಸ್ಟರ್, ನನಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ. ಇವರು ಹೆಣ್ಣೋಡಕ್ ಬಂದಾಗ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಕಂಡೀಷನ್ ಹಾಕಿದ್ರು, ಗೊತ್ತಿಲ್ವಾ ನಿಮ್ಗೆ? ಏಯ್, ಈ ತರ ಒಂದ್ ಕಂಡೀಷನ್ ಬೇರೆ ಹಾಕಿದ್ಯಾ ಬಡವ ರಾಸ್ಕಲ್. ನಮ್ ಸಿಸ್ಟರ್ ಮನ್ಸಿಗೆ ಗಾಯ ಆಗೋ ತರ ಕಂಡೀಷನ್ ಹಾಕಿದ್ಯಾ? ಹಾ, ನೀನ್ ಸುಮ್ನೆ ಅಂತೂ ಬಿಡಲ್ಲ ಕಣೋ. ನಿನ್ನ ಆಮೇಲೆ ವಿಚಾರಿಸ್ಕೊಂತೀನಿ. ಸಿಸ್ಟರ್, ಯಾಕೋ ಈ ಮನೇಲಿ ಸ್ವಲ್ಪ ಕೆಮ್ಮು ಜಾಸ್ತಿನೇ ಅನ್ಸುತ್ತೆ ಅಲ್ವಾ? ಹೆಣ್ಣೋಡಕ್ ಬಂದಾಗ ಈ ತರ ಎಲ್ಲ ಕಂಡೀಷನ್ ಹಾಕಿದಾನಂತ ನಂಗೆ ಗೊತ್ತೇ ಇರಲಿಲ್ಲ. ಕಳ್ಳ ಸ್ವಾಮಿ ಸರಿಯಾಗಿ ತಗ್ಲಾಕಂಡ. ಅಲ್ಲಿಗೆ ಆ ಮೇಲ್ಕೋಟೆ ಸ್ವಾಮಿ ಬಂದರೂ ಏನು ಕಾಪಾಡೋದಕ್ಕಾಗಲ್ಲ.
ಇನ್ನು ನೀನು ಶ್ರದ್ಧಾಂಜಲಿ ಅಷ್ಟೇ ರೆಡಿ ಆಗ್ಬಿಡು ಸ್ವಾಮಿ. ಸರಿ, ಅದ್ ಗೊತ್ತಿರ್ಲಿಲ್ಲ ಅಂತೀರಾ? ಹೋಗ್ಲಿ ಬಿಡಿ. ಮದ್ವೆ ಆದ್ಮೇಲೆ ನಾವ್ ಬೇರೆ ಮನೆಗೆ ಹೋಗೋಣ ಅಂತ ಇವ್ರೊಂದು ಫ್ಲಾಟ್ ನೋಡಿದಾರೆ ಅಲ್ವಾ? ಅಲ್ಲಿದು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿರೋದು ಯಾರು ಹೇಳಿ? ಸ್ವಾಮಿಯವರೇ, ಕಂಡೀಷನ್ ಬಗ್ಗೆ ನಿಮಗೆ ಮುಂಚೆನೆ ಗೊತ್ತಿತ್ತು ಅಂತ ನನಗೆ ಗೊತ್ತಿದೆ. ಅಷ್ಟೇ ಅಲ್ಲ, ಆ ಫ್ಲಾಟ್ ನೋಡಿದ್ದು ನೀವೇ ಅಂತ ನನಗೆ ಗೊತ್ತಿದೆ. ಜೊತೆಗೆ ಇಲ್ಲಿಗೆ ಬಂದು ನಿಮ್ಮ ಫ್ರೆಂಡಿಗೆ ಬೈಯೋ ಥರ ನನ್ನ ಪರವಾಗಿ ಮಾತಾಡೋ ಥರ ನಾಟಕ ಮಾಡ್ತಿದ್ದೀರಾ ಅನ್ನೋದು ನನಗೆ ಗೊತ್ತಿದೆ. ಏನ್ ಸ್ವಾಮಿಯವರೇ, ನಾನು ಹೇಳೋದು ಕರೆಕ್ಟ್ ಅಲ್ವಾ? ಸಾರಿ ಸಿಸ್ಟರ್, ನನ್ನ ಫ್ರೆಂಡ್ ಜೀವನ ಚೆನ್ನಾಗಿರ್ಲಿ ಅಂತ ನಾಟಕ ಮಾಡಿದೆ. ನನ್ನಿಂದ ನಿಮಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸಿಸ್ಟರ್. ಅಲ್ಲ ಸ್ವಾಮಿಯವರೇ, ನೀವು ಪ್ರತಿ ಮಾತಲ್ಲೂ ಬಾಯಿ ತುಂಬಾ ಸಿಸ್ಟರ್ ಸಿಸ್ಟರ್ ಅಂತ ಕರಿತೀರಲ್ಲ, ಆ ಸಿಸ್ಟರ್ನ ನಿಮ್ಮ ಫ್ರೆಂಡ್ ಜೊತೆ ಮದುವೆ ಮಾಡಿಕೊಟ್ರೆ ಅವಳ ಜೀವನ ಹಾಳಾಗುತ್ತೆ ಅನ್ನೋದು ಗೊತ್ತಿರ್ಲಿಲ್ವಾ ನಿಮ್ಗೆ? ನೋಡಿ ಸಪ್ತಮಿಯವರೇ, ಸ್ವಾಮಿ ನಂಗೋಸ್ಕರ ಮಾತಾಡೋಕೆ ಬಂದೇನಷ್ಟೇ. ಅದು ಅಲ್ಲದೆ ಸ್ವಾಮಿ ಕೇಳಿದ್ರಲ್ಲಿ ಏನು ತಪ್ಪೇನಿಲ್ಲ ಅಲ್ವಾ? ನೀವ್ ಅದ್ರ ಬಗ್ಗೆ ಮಾತಾಡ್ಬೇಡಿ. ಮದ್ವೆ ಆದ್ಮೇಲೆ ಹೇಗೆಲ್ಲ ಇರ್ಬೇಕು ಅಂತ ಆಸೆ ಪಟ್ಟಿದ್ನೋ ಆ ಕನ್ಸನ್ನೆಲ್ಲ ಹಾಳು ಮಾಡಿದ್ದೆ ನೀವು. ಈಗ ನನ್ನ ಲೈಫ್ ಏನಾಗುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ. ಆ ಥರ ಕ್ವೆಶ್ಚನ್ ಮಾರ್ಕ್ ಕ್ರಿಯೇಟ್ ಮಾಡಿರೋದೇ ನೀವು. ಈಗ ನೋಡಿದ್ರೆ ಇವ್ರು ಕೇಳಿರೋ ಪ್ರಶ್ನೆಲಿ ತಪ್ಪಿಲ್ಲ ಅಂತ ಹೇಳ್ತಿದ್ದೀರಾ? ಇವ್ರು ನಿಜವಾಗ್ಲೂ ನಿಮ್ಮ ಫ್ರೆಂಡೇ ಆಗಿದ್ದಿದ್ರೆ ನೀವು ತಪ್ಪು ಮಾಡೋ ಮುಂಚೆನೆ ನಿಮ್ಮನ್ನ ಸರಿ ಮಾಡ್ತಿದ್ರು.